ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆ ಮಸಾಲೆ ವಡೆನ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಟೀ ಜೊತೆ ಸ್ನ್ಯಾಕ್ಸ್ ಆಗಲಿ ಅಥವಾ ತಿಂಡಿಗಳ ಜೊತೆ ಆಗಲಿ ಊಟದ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಒಂದು ಸಣ್ಣದೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಈ ಮೊದಲೇ ನಾನೊಂದು 3 ಗಂಟೆ ಮುಂಚೆ ನಾನು 1 ಕಪ್ಪು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು ಜಾಮೂನ್ ಕಪ್ನಲ್ಲಿ ನೋಡಿ, ಇದೇ ಕಪ್ಪಲ್ಲಿ 1 ಕಪ್ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. ನೆಂದಿದೆ ಕೂಡ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೀರೆಲ್ಲ ಬಸ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈ ಎಲ್ಲ ಕಡಲೆಬೇಳೆನೂ ಹಾಕೊಂಡಿದ ನಂತರ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ನಾನು ಇವಾಗಲೇ ಹಾಕ್ಕೊತೀನಿ ಗ್ರೈಂಡ್ ಮಾಡಲಿಕ್ಕೆ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಇಂಚು ಶುಂಠಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆನೇ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಜಾಸ್ತಿ ನುಣ್ಣಗೆ ಮಾಡ್ಕೊಬಾರ್ದು, ನೀರು ಅಷ್ಟೇ ಹಾಕ್ಕೊಳಕ್ಕೆ ಹೋಗಬಾರ್ದು, ಹಂಗೆ ತರಿಯಾಗಿರಬೇಕು. ಒಂದೊಂದು ಕಡಲೆಬೇಳೆ ಹಾಗೆ ಇರುತ್ತೆ, ಪರವಾಗಿಲ್ಲ. ಹಾಗೆ ಒಂದು ದೊಡ್ಡ ಬೌಲ್ನೂ ಸಹ ತೊಗೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಕಡಲೆಬೇಳೆನ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು 1 ಕಪ್ಪಷ್ಟು ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ, ಅದೇ 1 ಕಪ್ಪಲ್ಲಿ ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಒಂದು 8ರಿಂದ 10 ಬೆಳ್ಳುಳ್ಳಿ ಎಸ್ಲೂ ಸಹ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಥರ ನೀರು ಸೋಡಾ ಏನು ಹಾಕೋಣೋ ಆಗಿಲ್ಲ. ಹಾಗೆಯೇ ಕೈಯಲ್ಲೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಬೇಕಾದ್ರೆ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಕಾದಿದ್ದೇನ ಏನು ನೋಡ್ಕೊಳ್ಳೋಣ. ಎಣ್ಣೆ ಕೂಡ ಕಾದಿದೆ. ಈಗ ನೋಡಿ, ಈ ಸೈಜಿಂದ ನಾನೊಂದು ಉಂಡೆ ಮಾಡ್ಕೊಂಡಿದ್ದೀನಿ. ನಾನು 2 ರೀತಿಲಿ ವಡೆನ ಹಾಕೋದು ತೋರಿಸ್ತೀನಿ. ಈಗ ಒಂದು ಸಣ್ಣ ಸೈಜಿಂದ ಉಂಡೆ ಮಾಡಿಕೊಂಡು ನಾನೀಗ ಒಂದೇ ಕೈಯಲ್ಲೇ ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ, ಸ್ವಲ್ಪ ದಪ್ಪಗೇ ಇರಬೇಕು. ಇದೇ ರೀತಿ ಎಲ್ಲದನ್ನು ಒಂದೊಂದನ್ನೇ ಮಾಡ್ಕೊಂಡು ಬಿಡೋಣ. ಸಪ್ರೇಟು ಒಂದು ಬಾಳೆಲೆ ಅಥವಾ ಒಂದು ಪೇಪರ್ ಮೇಲೇನೂ ಈ ಥರ ಮಾಡಿಬಿಟ್ಟು ಸಹ ಬಿಡ್ಬೋದು. ಉರಿ ಕಮ್ಮಿನಲ್ಲೇ ಇರಬೇಕು. ಹೈ ಫ್ಲೇಮ್, ಮೀಡಿಯಮ್ ಫ್ಲೇಮ್ ಏನು ಇಟ್ಕೊಳಕ್ಕೆ ಹೋಗಬೇಡಿ. ಇದು ಒಂದು ಸತಿ ತಿರುವಾಕಿದ ಮೇಲೆ ಬೇಕಾದರೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೋದು. ನೋಡಿ, ಈ ಥರ. ಸ್ವಲ್ಪ ಬೇಯೋದು ನಿಧಾನನೇ ಆಗುತ್ತೆ, ಯಾಕೆಂದರೆ ಕಮ್ಮಿ ಊರಲ್ಲಿ ಇಟ್ಟಿರ್ತೀವಲ್ಲ, ಚೆನ್ನಾಗಿ ಒಳಗೆಲ್ಲ ಕುಕ್ ಆಗಬೇಕು. ಆಗಿದೆ. ಇವಾಗ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ನಂತರ ಇನ್ನೊಂದು ರೌಂಡು. ಈಗ ನೋಡಿ, ನಾನು ಲೆಫ್ಟ್ ಹ್ಯಾಂಡಲ್ಲಿ ಅದೇ ಸೇಮ್ ಸೈಜಿನ ಉಂಡೆ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಕೈ ಮೇಲೆ ನಾನು ಇದನ್ನ ತಟ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನಾವು ನೀರು ಹಾಕ್ಕೊಂಡ್ರೆ ಈ ಥರ ಕೈಯೆಲ್ಲ ಎತ್ತಿ ಹಿಂಗೆ ಬಿಡೋದಕ್ಕಾಗೋದಿಲ್ಲ. ನೀರು ಹಾಕ್ಕೊಂಡ್ರೆ ತೆಳ್ಳಗಾದರೆ ಅದು ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ. ನೀರು ಹಾಕ್ಕೊಂಡೇ ಗ್ರೈಂಡ್ ಮಾಡಿದ್ರೇ ಒಳ್ಳೆಯದು. ಇದೇ ಥರನೇ ಉಳ್ದವನು ಮಾಡ್ಕೊಂಡು ಹಾಕ್ಕೊಂಬಿಡೋಣ.
ತುಂಬ ಈಸಿ ಕಡಲೆಬೇಳೆ ವಡೆ ಮಾಡೋದು. ಕಡಲೆಬೇಳೆ ನೆನೆಸ್ಕೊಂಡು ನೆನೆಸಿಡ್ಬೇಕಷ್ಟೇನೆ, ಯಾವಾಗ ಬೇಕಾದರೂ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಜಾಸ್ತಿನೂ ಇದನ್ನು ಕರಿಯೋಕ್ಕೆ ಹೋಗಬಾರ್ದು. ನೋಡಿ, ಈ ಹದ ಇದ್ದರೆ ಸಾಕಾಗುತ್ತೆ, ಗೋಲ್ಡನ್ ಕಲರು. ನೋಡಿ, ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.